ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಸಹಕಾರಿ ಸಂಘದ ಅಧ್ಯಕ್ಷರ ವಿರುದ್ಧ ಅಶೋಕ್ ಹೊನ್ನಳ್ಳಿ ಗಂಭೀರ ಆರೋಪ. ಅಭಿವೃದ್ಧಿಗೆ ಹಣ ನೀಡಿಲ್ಲ, ಸುಳ್ಳು ಪ್ರಚಾರ. ಕಲಬುರಗಿಯಲ್ಲಿ ವಿಜೇಂದ್ರ ವಾಗ್ದಾಳಿ. ಸಿದ್ದರಾಮಯ್ಯ ಬಜೆಟ್ಗೆ ದೂರದೃಷ್ಟಿ ಇಲ್ಲ, ಅಭಿವೃದ್ಧಿ ಶೂನ್ಯ. ಕಲಬುರಗಿ ಗೃಹ ನಿರ್ಮಾಣ ಸಹಕಾರ ಸಂಘ ಚುನಾವಣೆ, ಪರಿವರ್ತನಾ ಪ್ಯಾನೆಲ್ಗೆ ಮತ ನೀಡುವಂತೆ ಮನವಿ. ಈಗ ವಾರ್ತೆಗಳ ವಿವರ. ಅಭಿವೃದ್ಧಿ ಕೆಲಸಗಳಿಗೆ ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ನಾಗಪ್ಪ ಹೊನ್ನಳ್ಳಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಮಗೆ ಯಾವುದೇ ಮಾಹಿತಿ ನೀಡದೆ ಇತರರಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಒಪ್ಪಿಸಲಾಗಿದೆ ಎಂದು ಅಶೋಕ್ ಹೊನ್ನಳ್ಳಿ ಆರೋಪಿಸಿದರು. ತಮ್ಮ ಮೇಲೆ ನಂಬಿಕೆ ಇಟ್ಟರೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಡಲು ಸಿದ್ಧನಿದ್ದೇನೆ ಎಂದು ಅವರು ಹೇಳಿದರು. ಅಭಿವೃದ್ಧಿಗೆ ಅನುಮತಿ ನೀಡಿ ಮುಂಗಡ ಹಣ ನೀಡಿದರೆ ಕೆಲಸವನ್ನು ಸಮರ್ಪಕವಾಗಿ ಪೂರ್ಣಗೊಳಿಸುತ್ತೇನೆ ಎಂದು ಅವರು ಭರವಸೆ ನೀಡಿದರು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಅಶೋಕ್ ಹೊನ್ನಳ್ಳಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೂ ಸಿದ್ಧರಾಗಿರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗೃಹ ಮಂಡಳಿ ಅಧ್ಯಕ್ಷರೇ ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅಶೋಕ್ ಡೆವಲಪರ್ ಸಂಬಂಧ ಇಲ್ಲ ಅಂತ ಹೇಳ್ತಾನ್ರಿ. 2011-12 ನೋಟ್ರಿ 2014-15 ಅಗ್ರಿಮೆಂಟ್, 2016-17 ಶೆಲ್ಡೇಡ್. ಇವು ಮೂರು ನಿಮ್ಗೆ ಕಾಪಿ ಕೊಡ್ತೀನಿ, ಚೆಕ್ ಮಾಡಿಕೊಡ್ರಿ. ಮೂರದಾಗ ಅಶೋಕ್ ಡೆವಲಪರ್ಸ್, ಲ್ಯಾಂಡ್ ಓನರ್ ಅಶೋಕ್ ಡೆವಲಪರ್ ಸಂಬಂಧವ. ಒಂದು ಕಡೆಗೆ ಹೇಳ್ತಾನೆ ವಾರ್ಷಿಕ ವರದಿದಾಗ ಲ್ಯಾಂಡ್ ಓನರ್ಗೆ ಒಪ್ಪಿಗೆ ತೊಗೊಂಡು ಅಶೋಕ್ ಡೆವಲಪರ್ಗೆ ಡಿಲೀಟ್ ಮಾಡಿ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ ಒಂದು ಈಗ ಈ ಚುನಾವಣೆ ನಿಂತಿದಾಗ ಹೇಳ್ತಾನೆ ರೀ. ಇಲ್ಲಿ ಅದ ನೋಡ್ರಿ, ಇಲ್ಲೇನು ಹೇಳ್ತಾನ, ಡೆವಲಪರ್ಗ ಲ್ಯಾಂಡ್ ಓನರ್ಗ ಮನವೊಲಿಸಿ ಕೆಲಸ ತೋತೇವು ಇಲ್ಲಿ ಹೇಳ್ತಾನೆ. ಪೂರಾ ಚೀಟಿಂಗ್ ರೀ, ಪೂರಾ ಮೋಸ ವ್ಯಾಪಾರಿ. ಬರೀ 15 ವರ್ಷದಾಗ ಕಮಸ್ ಕಮ್ ಒಂದು 2,000 ಸೈಟ್ಗಳು ರಾಜ್ಯ ಸರ್ಕಾರ ನೌಕರಗಳು ಕೊಡಬೇಕಾಗಿತ್ತು. 15 ವರ್ಷದಾಗ ಏನು ಕೊಟ್ಟನ್ರಿ ಅವ? ನಮ್ಮದು ನಾವು ಲ್ಯಾಂಡ್ ಓನರ್ ಕೊಟ್ಟು 15-16 ವರ್ಷ ರನ್ನಿಂಗ್ ಅದ ರೀ. ಒಂದು ಇನ್ನ ಪ್ಲಾಟ್ ಅದಕ್ಕೆ ಅಗ್ರಿಮೆಂಟ್ ಧಾರಣೆ ಇದ್ದಿಲ್ಲ, ಎಲ್ಲ ಧಾರಣೆ ಮಾಡಿದೆವು, ಎಲ್ಲ ಪ್ಲಾಟ್ ಹಾಕಿದೆವು, ಎಲ್ಲ ಮಾಡಿದೆವು.
ಅವ್ರಿಗೆ ಶೆಲ್ಡಿಡ್ ಮಾಡೋ ಅವ್ರಿಗೆ ಪಾಪ ಅವ್ರಿಗೆ ಒಪ್ಪಿಸುತ್ತಾರೆ ಇನ್ನಾರು ಇಂಥ ಮೋಸಗಾರನ. ನಾವು ಈಗ ಚುನಾವಣೆದಾಗ ಹೊಸ ಫೇಸ್ ಬಂದ್ರೆ 1 ವರ್ಷ ಡೆವಲಪ್ ಮಾಡುತ್ತೆ ಅಂತ ಮನೆ ಭೀ ಹೇಳಿದೆ, ಇವತ್ತು ಹೇಳ್ತೇವ್ರಿ. ಅದಕ್ಕೆ ಹೆಚ್ಚಿಗೆ ಇನ್ನೂ 500 ಪ್ಲಾಟ್ ಭೀ ನಾವು ಮಾಡ್ಕೊಡೋದು ಶಕ್ತಿ ಅವ್ರು ಕೋಪರೇಷನ್ ಮಾಡ್ರೆ ನಾವು ಮಾಡ್ಕೊಡ್ತೇವೆ. ಅದು ಇದೇ 500 ಅಲ್ರಿ, ಇನ್ನೂ 500 ಮಾಡ್ಕೊಡ್ತೇವೆ. ನಮ್ಮ ರೊಕ್ಕ ಅಡ್ವಾನ್ಸ್ ಕೊಡ್ರಿ ಅಂತ ನಾ ಕೇಳಲ್ರಿ. ಈಗ ಯಾರೋ ಒಬ್ಬರಿಗೆ ಅಗ್ರಿಮೆಂಟ್ ಮಾಡ್ಕೊಂಡೋ ಏನೋ ಗೊತ್ತಿಲ್ಲರಿ, 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ ರೀ. ನಮ್ಗೆ 2 ಕೋಟಿ ಕೊಡ್ಬೇಡಪ್ಪ, ಮಾಡಕ್ಕೆ ಆರ್ಡರ್ ಕೊಡು, ಎಸ್ಟಿಮೇಟ್ ಕೊಡು. 2 ಕೋಟಿ ನಮ್ಗೆ ಕೊಡ್ಬೇಡ. ನಾ ಇಲ್ಲಿ ಕೇಳಿದ ಅಡ್ವಾನ್ಸ್ ನಿನಗೆ ಮಾಡೋದು ಬಿಡ್ತಾನೆ. 2 ಕೋಟಿ ತೊಗೊಂಡು ಏನು ಮಾಡ್ಬೇಕಂತನೋ ಅವನಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ಉದ್ದೇಶ ಅವೆಲ್ಲ ಖರಾಬ್ ಇದ್ದಲ್ಲ ಇಂಥವೆಲ್ಲ ಮಾಡ್ತಿರ್ತಾನೆ ಅವ. ಅದಕ್ಕೆ ಅವ ಮೋಸಗಾರನ. ಅವ್ ಮುಂದಿನ ದಿನ ಬಂದ್ರೆ ಈ ನಮ್ಮ ನೌಕರರು ಪಾಪ ಗರೀಬ್ ಮಂದಿ ಹೈರಾಣ ಅದ. ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ನಂತರ ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ಮಾತನಾಡಿ, 15 ವರ್ಷಗಳ ಅಧ್ಯಕ್ಷತೆ ಸಾಧನೆ ಏನು? ನಾಗಪ್ಪ ಹೊನ್ನಳ್ಳಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಅವರು ರಾಜ್ಯ ಸರ್ಕಾರಿ ನೌಕರರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ದೀರ್ಘಕಾಲದಿಂದ ಮುಂದುವರೆದಿರುವ ನಾಗಪ್ಪ ಹೊನ್ನಳ್ಳಿ ಅವರ ವಿರುದ್ಧ ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ತೀವ್ರ ಆರೋಪಗಳನ್ನು ಹೊರಿಸಿದ್ದಾರೆ. ಡೆವಲಪರ್ಗಳು ಹಾಗೂ ಸರ್ಕಾರಿ ನೌಕರರಿಗೆ ಅನ್ಯಾಯ ಮತ್ತು ಮೋಸ ಮಾಡಿದ್ದಾರೆ ಎಂದು ಎಂಎಸ್ ಪಾಟೀಲ್ ಅವರು ಆರೋಪಿಸಿದ್ದಾರೆ. ಇವತ್ತು ದಿವಸ ಆ ಒಂದು ಸರ್ಕಾರಿ ಒಂದು ಸಂಘದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಒಂದು ವಸತಿ ನೀಡಬೇಕಂತೇಳಿ ಏನು ಅಶೋಕ ಡೆವಲಪರ್ಸ್ ಅವರಿಂದ ಒಂದು ಡೆವಲಪ್ಮೆಂಟ್ಗೆ ಒಪ್ಪಿಗೆ ಕೊಟ್ಟು ಮತ್ತೆ ಭೂಮಿಯನ್ನು ಖರೀದಿ ಮಾಡಿ ಅವರಿಗೆ ಡೆವಲಪ್ಮೆಂಟ್ ನೀಡಿದ್ದಾರೆ. ಅವರು ಇಲ್ಲಿ ತನಕ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸುಮಾರು 10 ವರ್ಷದಿಂದ ಆ 1.5 ಕೋಟಿ ರೂಪಾಯಿ ಖರ್ಚು ಬಡ್ಡಿ ಅಷ್ಟ ಹಂಗೆ ಲೆಕ್ಕ ಹಾಕಿದ್ರೆ ಬಹಳ ಅಷ್ಟ ಆಗ್ತಾವ. ಆದ್ರೆ ನಮ್ಮದು ಒಂದೇ ಏನು ಡಿಮ್ಯಾಂಡ್ ಅಂದ್ರೆ, ನೀವು ಅಧ್ಯಕ್ಷರಾಗಿ ಒಂದು ಲೇಔಟ್ ನಿರ್ಮಾಣ ಮಾಡ್ಲಿಕ್ಕೆ 15 ವರ್ಷ ಬೇಕಾಯ್ತಾ? 15 ವರ್ಷ ಅಂದ್ರ ಅವಾಗ ಕಟ್ಟಿದ್ರ ಮನೆ ಅಂದ್ರೆ ಇಟ್ಟತ್ತಿಗೆ ಅವ್ರು ಹಳೆ ಮನೆ ಆಗೋದವ್ರು. ಆದ್ರೆ 15 ವರ್ಷ ಹಿಡಿದು ಇವ್ರು ಹೆಂಗಂದ್ರ ರಾಜಕಾರಣಿಗಳು ಒಂದ್ ಯಾವ್ದನ ಸೇತುವೆ ಆಗಿರ್ಬೋದು, ಈ ಎಲೆಕ್ಷನ್ ಮುಂದೇನದ ಶಾಂಕ್ಷನ್ ಮಾಡ್ತೀವಿ ಅನ್ನೋದು, ಮುಂದೆ ಎಲೆಕ್ಷನ್ ಬಂದಾಗ ಅವಾಗ ಅದಕ್ಕೆ ಬಿಲ್ ಬಿಡುಗಡೆ ಮಾಡೋದು, ಅದು ಮುಂದಿನ ಎಲೆಕ್ಷನ್ ಉದ್ಘಾಟನೆ ಅಂದ್ರೆ ಒಂದು ಸೇತುವೆ ಮಾಡ್ಕಾರ 3, ಒಂದು ರೋಡ್ ಮಾಡ್ಕಾರ 3. ಇವರು ರಾಜಕಾರಣಿ ಅಂತೆ ಫಸ್ಟಿಗೆ ಇವ್ರು ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಅಂತ ಒಂದು ಎಲೆಕ್ಷನ್ ಮಾಡೋದು, ಮುಂದೆ ಈಗ ಇವ್ರ ನೆಕ್ಸ್ಟ್ ಏನದ ಡೆವಲಪ್ಮೆಂಟ್ ಮಾಡಿ ನಿಮ್ಗೆ ಕೀಲಿ ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಂಡು ಒಂದು ಎಲೆಕ್ಷನ್ ಮಾಡೋದು, ಆಮೇಲೆ ಈ ಎಣ್ಣೆ ಆಗಿದ್ದಕ್ಕೆ ಒಂದು ಎಲೆಕ್ಷನ್ ಮಾಡೋದು. ಈಗ ರಾಜಕಾರಣಿಗಳಿಗೆ ಇಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಾ ಇಲ್ಲ ನನಗೆ. ಆದ್ರೆ ನಮಗ್ ಒಂದೇ ಏನು, ನಿಮ್ಮ ಭಿನ್ನಾಭಿಪ್ರಾಯ ಏನೇ ಇರ್ಲಿ ಗೊತ್ತಿಲ್ಲ, ನೀವು ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ನಮಗ್ ನಂಬಿ ಬಂದಿರತಕ್ಕಂಥವ್ರಿಗೆ ನ್ಯಾಯದಷ್ಟು ಕೆಲಸ ಮಾಡ್ಬೇಕು. ಇವತ್ತು ದಿವಸ ಇಬ್ಬರಿಗೆ ಅನ್ಯಾಯ ಆಗ್ತಾ ಇದೆ. ಇದು ನೋಡಿದ್ರ ಮೇಲ್ನೋಟಕ್ಕೆ, ಯಾಕ ಅವರು 1.5 ಕೋಟಿ ರೂಪಾಯಿ ಕುಂತಾರ, ಅವ್ರು ಹೇಳ್ತಾರೆ ಅವ್ರ ಸಂಬಂಧ ಇಲ್ಲ ಅಂತೇಳಿ. ಆದ್ರೆ ಸಂಬಂಧ ಇಲ್ಲ ಅಂತ ಹೇಳೋರು ಇವತ್ತು ಒಂದು ವಾರ್ಷಿಕ ಮಹಾಸಭೆಯ ಏನೋ ಇದು ಏನ್ ಬರ್ತದ ಅವ್ರದ್ದು ಮೇನ್, ಅದ್ರಲ್ಲಿ ಇವರಿಗೆ ನಾವು ಭೂ ಮಾಲೀಕರ ಒಪ್ಪಿಗೆ ಕೊಡದು ಅವರಿಗೆ ಕೈ ಬಿಟ್ಟಿವಿ ಅಂತ ಹೇಳ್ತಾರೆ. ಒಪ್ಪಿಗೆಯಿಂದ ಕೈ ಬಿಟ್ಟಿವಿ ಅಂತ ಹೇಳ್ತಾರೆ. ಭೂ ಮಾಲೀಕರು ಇಲ್ಲೇ ಇದ್ದಾರೆ, ನಮಗ್ ಕರೆದಿಲ್ಲ, ನೋಟಿಸ್ ಇಲ್ಲ, ಏನೂ ಗೊತ್ತಿಲ್ಲ ಅಂತ. ಇದು ಅಕ್ಷಮ್ಯ ಅಪರಾಧ. ಇದು ಅವರಿಗೂ ಮಾಡಿದ್ದನ್ನೇ ಮತ್ತೆ ಮತದಾರರಿಗೂ ಮಾಡಿದ್ದನ್ನೇ, ಸರ್ಕಾರಿ ನೌಕರಿ ಮಾಡಿದ್ದನ್ನೇ. ಇದು ಇಷ್ಟು ಸುಳ್ಳು ಹೇಳ್ಬಾರ್ದು ಯಾರಲ್ಲಿ. ಯಾಕ ಭೂ ಮಾಲೀಕರು ಇಲ್ಲೇ ಇದಾರೆ. ಅಟ್ಲೀಸ್ಟ್ ಒಬ್ರಿಗೆ ಡೆವಲಪರ್ ಕುರಿತು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ನೋಟಿಸ್ ಕೊಡ್ಬೇಕು. ಈಗ ನಿಮ್ಗೆ ಕ್ಯಾನ್ಸಲ್ ಮಾಡ್ಲಾಗ್ತೀವಿ, ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ನಿಮ್ಗೆ ಕ್ಯಾನ್ಸಲ್ ಮಾಡ್ತೀವಿ, ನಮಗೆ ಡೆವಲಪ್ಮೆಂಟ್ ಮತ್ತೊಬ್ರಿಗೆ ಕೊಡ್ತೀವಿ. ಅವ್ರಿಗೆ ನೋಟಿಸ್, ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಅದು 1.5 ಕೋಟಿ ಖರ್ಚು ಮಾಡಿದ್ರೆ ರೊಕ್ಕ ಯಾರು ಕೊಡೋರು? ಮತ್ತೆ 1.5 ಕೋಟಿ ಖರ್ಚು ಮಾಡಿ ದಾಖಲೆ ಸಮೇತ ಹೇಳ್ತಾ ಇದಾರೆ. ಎನ್ಎ ಮಾಡಿದ್ದಾಗಿರ್ಬೋದು, ಗ್ರೀನ್ ಲ್ಯಾಂಡ್ ಅದೇನು ಸರ್ಕಾರದ ನಿಯಮ ಪ್ರಕಾರ ಮಾಡ್ಬೇಕಾದ್ರೆ ಈಗ ಕಾಮನ್ ಆಗಿ ಬೆಂಗಳೂರಿಗೆ ಒಬ್ಬಿಬ್ರು ಹೋಗಿ ಬರ್ಬೇಕಾದ್ರೆ 20,000 ಬೇಕು. ಮತ್ತೆ ಅದ್ರ ಸಲುವಾಗಿ ಹೋಗಿ ಬರ್ಬೇಕಾದ್ರೆ 1.5 ಕೋಟಿ ಖರ್ಚು ಮಾಡಿ 10 ವರ್ಷ ಆಯ್ತು. 10 ವರ್ಷದ 1.5 ಕೋಟಿ 10 ಬಡ್ಡಿ ಏನಾಗ್ತದೆ? ಮಾಡಿದವ್ರು ಇಲ್ಲೇ ಅದಾರಲ್ಲ, ಅದನ್ನ ಈಗ ಯಾವ್ದನ್ನ ಸಣ್ಣ ಪುಟ್ಟ ಕೆಲಸ ರೋಡ್ ಮಾಡಿದ್ದು ಅದು ಮಾಡಿದ್ದು ಸುಳ್ಳು ಹೇಳಕ್ ಸಾಧ್ಯ ಆಗ್ತದ? ಈಗ ಅಗ್ರಿಮೆಂಟ್ ಎನ್ಎ ಮಾಡಿದ್ನು ಸುಳ್ಳು ಹೇಳ್ಬೋದು. ಈಗ ಏನೇನೋ ಯಾವ MLA ಕೈಲಿ ಮಾಡಿಸಿದ್ರಿ ಇವರು ಕೇಳ್ಬೇಕಾಗ್ತದೆ. ಬಹುಶಃ ಇವ್ರು ಏನು ಡೆವಲಪ್ಮೆಂಟ್ ಮಾಡಿದ್ರ ಮೇಲೆ ಅವ್ರ ಹೆಸರು ಅದ್ರಿಂದ ಏನಾದ್ರು ದುಡ್ಡು ಎತ್ತಿದ್ರೆ ನಾನು ಅದು ಯಾರ್ಯಾರು MLA ಹೆಸರು ಅವ್ರ ಬೆಲೆ ಅವ್ರ ಬೆಲೆ ಹೋಗ್ತೀನಿ. ಅದ್ರ ಜೊತೆ ಮಾಹಿತಿ ಹಾಕ್ತೀನಿ. ಸಾರ್ವಜನಿಕರಣ ದುರುಪಯೋಗ ಇಲ್ಲಿ ಆಗ್ಬಿಡುದು. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಡೆವಲಪರ್ಸ್ ಅನ್ಯಾಯ ಆಗ್ಬಿಡುದು, ನಿಮಗೂ ಅನ್ಯಾಯ ಆಗ್ಬಿಡುದು. ಏನ್ ಅದು 400 ಮಂದಿ 15 ವರ್ಷದಿಂದ ಏನ್ ಕೈಲಕತ್ರ ನಮ್ಮ ಮನೆ ಕಡಿಸ್ಬೇಕು ಕನಸುಗಳ ಹತ್ರ ಅವ್ರ ಕನಸಿ ಭಗ್ನ ಆಗ್ಬಿಡುದು. ಸಾರ್ವಜನಿಕರು ಮತ್ತೆ ಏನು ಇದು ಸಾರ್ವಜನಿಕ ಎಲೆಕ್ಷನ್ ಅಲ್ಲ, ಸರ್ಕಾರಿ ನೌಕರರು ಜವಾಬ್ದಾರಿ ಸ್ಥಾನ ಮತ್ತೊಬ್ಬಿ ಪಾಠ ಹೇಳ್ತಕ್ಕಂಥ ಮಾಸ್ತರ್ಗಳು ಮತ್ತೆ ಎಲ್ಲಾ ಸರ್ಕಾರಿ ಪೊಲೀಸ್ ಇಲಾಖೆ ಇರ್ಬೋದು, ಅಬಕಾರಿ ಎಲ್ಲಾ ಇಲಾಖೆ ಇದ್ದವ್ರಿಗೆ ನಾನು ನಿಮಗ್ ಒಂದೇ ಮಾತು ಹೇಳ್ತೀನಿ,
ನಾನು ಯಾರ ಪರವಾಗಿನೂ ಅಲ್ಲ. ಬಟ್ ನಿಮಗೆ ಏನು 15 ವರ್ಷದಿಂದ ಸುಳ್ಳು ಹೇಳಕತ್ರ ಅಂಥವ್ರಿಗೆ ಮಾತ್ರ ಸೂಕ್ತವಾದ ಪಾಠ ನೀವು ಈ ಸಂದರ್ಭದಲ್ಲಿ ಕಲಿಸ್ಬೇಕು. ಕಲಿಸಿ ಯಾರಿಗೆ 1.5 ಕೋಟಿ ರೂಪಾಯಿ 10 ವರ್ಷದ ಹಾಕಿ ಕೈ ಕಟ್ಕೊಂತಾರ ಅವ್ರಿಗೂ ಅದ್ರದ್ದು ಬಡ್ಡಿ ಸಮೇತ ವಸೂಲಿ ಮಾಡಿ ಕೊಡ್ಬೇಕಂತ ಕೆಲಸ ಈ ಬಾರಿ ಮತದಾರ ಮಾಡ್ಬೇಕಂತ ಹೇಳಿ ನಾ ಕೇಳ್ತಾ, ಇದು ವಿಷಯ ಇದು ಚುನಾವಣೆ ಆದ್ಮೇಲೆ ಕೂಡ ಈ ವಿಷಯವಾಗಿ ಇದು ಒಂದೇ ಬಂದದ ಪೂರ ಹೋದ್ರೆ ಬಹಳ ಹಗರಣ ಆಗ್ತಿದ್ದು. ಬಹುಶಃ ಈ ಹಗರಣದ ಕುರಿತು ಸಮಾನ ಮನಸ್ಕ ಸಂಘಟನೆಗಳ ಜೊತೆ ಕೂಡ ಇದ್ರ ಬಗ್ಗೆ ನಾನು ಮಾಹಿತಿಯಕ್ಕಾಗಿರ್ಬೋದು ನ್ಯಾಯಾಲಯದ ಮೇಲೂ ಕೂಡ ನಾನು ಹೋಗುವ ಯೋಚನೆ ಮಾಡ್ತಾ ಇದ್ದೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಭೀಮರಾವ್ ಖಜೂರಿ. ಇವರು ಏನು ವಾರ್ಷಿಕ ವರದಿಯೊಳಗೆ ಏನು ಭೂಮಾಲೀಕರು ಒಪ್ಪಿಗೆ ತಗೊಂಡು ನಾವು ಡೆವಲಪರ್ ಕ್ಯಾನ್ಸಲ್ ಮಾಡಿದ್ವಿ ಅಂತ ಏನು ಹೇಳಿಕೆ ರಿಟರ್ನ್ ಕೊಟ್ರಲ್ರಿ, ನಮಗೆ ಅವ್ರು ಕಾಂಟ್ಯಾಕ್ಟೇ ಮಾಡಿಲ್ಲ ಒಟ್ಟು ಒಂದನೇದಾಗಿ. ಆಮೇಲೆ ನಮ್ಗೆ ಯಾವುದು ನೋಟಿಸ್ ಕೊಟ್ಟಿಲ್ಲ, ನಮ್ಲಿಂದ ಒಪ್ಪಿಗೆನೂ ತೊಗೊಂಡಿಲ್ಲ. ಸುಮ್ಮನೆ ಏನದ ತಮಗೆ ಅನುಕೂಲ ಆಗೋ ರೀತಿ ಅವರು ವಾರ್ಷಿಕ ವರದಿಯೊಳಗೆ ಇದು ಬರ್ಕೊಂಡ್ರ ಅಷ್ಟೇ. ಇದು ಪೂರಾ ಫ್ರಾಡ್ ಅದ, ಮೋಸ ಅದ ಅಂತ ನಾವು ಹೇಳ್ಬೋದು. ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರು. ಲ್ಯಾಂಡಿನ ಇಷ್ಟು ಕೊಟ್ರ, ಬಟ್ ಡೆವಲಪ್ಮೆಂಟ್ ರೊಕ್ಕ ಕೊಟ್ಟಿಲ್ಲ. ಡೆವಲಪ್ಮೆಂಟ್ ರೊಕ್ಕ ಇವರು ಅಶೋಕ್ ಕುಮಾರ್ ಡೆವಲಪರ್ಸ್ ಕೊಟ್ಟಿದ್ದಾರೆ. ಅವ್ರು ಥರ್ಡ್ ಪಾರ್ಟಿ ಅಂತ ಮಾಡ್ಕೊಂಡು ಕೇಸಿಂದ ಅವ್ರಿಗೆ ಕೊಡ್ಬೇಕಂತ ನಾವು ಒಪ್ಕೊಂಡಿದ್ದೆವು. ಅವರು ರೊಕ್ಕನೇ ಕೊಟ್ಟಿಲ್ಲ. ಹೆಂಗೆ ಎಕರೆ ನೀವು ಇದು ಮಾಡಿ ಸೇಲ್ ಮಾಡಿ? ಅದು 37 ಲಕ್ಷ ರೂಪಾಯಿ. ನಿಮ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಅದು ಲ್ಯಾಂಡಿನ ಅಷ್ಟು ಕೊಟ್ರಿ. ಲ್ಯಾಂಡಿಂದ ಏನು ಅಗ್ರಿಮೆಂಟ್ ಡೆವಲಪ್ಮೆಂಟ್ 1 ರೂಪಾಯಿ ಕೊಟ್ಟಿಲ್ಲ. ನಮ್ ಕಡೆ ಏನಿಲ್ಲ, ನಾವು ಏನ್ ಮಾಡಿದ್ವಿ, ಲ್ಯಾಂಡ್ ತಗೊಂಡ್ರೆ ಲ್ಯಾಂಡ್ ಕೊಟ್ಟು ಬಿಟ್ಟಿದ್ವಿ. ಡೆವಲಪ್ಮೆಂಟ್ ಮಾಡಕ್ ಅವ್ರು ನಮ್ಗೆ ದುಡ್ಡು ಕೊಟ್ರ ಅಂದ್ರೆ ನಾವು ಮಾಡ್ಕೊಡ್ತೇವೆ. ರಾಜ್ಯದ ಜನರ ಭರವಸೆಯನ್ನು ಈ ಬಜೆಟ್ ನುಚ್ಚುನೂರು ಮಾಡಿದ್ದು ಯಾವುದೇ ಅಭಿವೃದ್ಧಿ ದೃಷ್ಟಿಕೋನ ಇಲ್ಲದ ಬಜೆಟ್ ಆಗಿದೆ ಎಂದು ಅವರು ಹೇಳಿದರು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ತೋರಿದೆ ಎಂದು ಅವರು ದೂರಿದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವೂ ವಿಜೇಂದ್ರ ಟೀಕೆ ನಡೆಸಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕುರಿತು ಟೀಕೆ ಮಾಡುವ ಬದಲು ತಮ್ಮ ವ್ಯಾಪ್ತಿಯ ಭಾಗದ ಅಭಿವೃದ್ಧಿಗೆ ಗಮನ ಹರಿಸಬೇಕು ಎಂದು ಹೇಳಿದರು. ದೀರ್ಘಕಾಲ ಅಧಿಕಾರದಲ್ಲಿದ್ದರೂ ಈ ಭಾಗದ ಜನರಿಗೆ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಆರೋಪಿಸಿದರು. ಕಲಬುರಗಿ ಏರ್ಪೋರ್ಟ್ ಬಂದ್ ವಿಚಾರ ಪ್ರಸ್ತಾಪಿಸಿ ಪಕ್ಕದ ಬೀದರ್ ಕ್ಷೇತ್ರದಲ್ಲಿ ಉಸ್ತುವಾರಿ ಸಚಿವರು 13 ಕೋಟಿ ವೆಚ್ಚದಲ್ಲಿ ಏರ್ಪೋರ್ಟ್ ಆರಂಭಿಸಿದ ಉದಾಹರಣೆಯನ್ನು ನೀಡಿದರು. ಪ್ರಿಯಾಂಕ್ ಖರ್ಗೆ ಮನಸ್ಸು ಮಾಡಿದರೆ ಕಲಬುರಗಿ ಏರ್ಪೋರ್ಟ್ ಕೂಡ ಆರಂಭವಾಗಬಹುದು, ಆದರೆ ಅವರಿಗೆ ಆಸಕ್ತಿ ಇಲ್ಲ ಎಂದು ಹೇಳಿದರು. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಕುರಿತು ಮಾತನಾಡಿದ ವಿಜೇಂದ್ರ, 2 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜನರು ಸರ್ಕಾರದ ವಿರುದ್ಧ ಮತ ಚಲಾಯಿಸಲು ಸಿದ್ಧರಾಗಿದ್ದಾರೆ ಎಂದರು. ಆಡಳಿತ ಪಕ್ಷದ ಒಳಜಗಳ ತಾರಕಕ್ಕೇರಿದರೂ ಶಾಸಕರೇ ಮುಖ್ಯಮಂತ್ರಿಯ ವಿರುದ್ಧ ಬಹಿರಂಗವಾಗಿ ಮಾತನಾಡುತ್ತಿರುವುದು ಇದಕ್ಕೆ ಸಾಕ್ಷಿ ಎಂದು ಹೇಳಿದರು. ಕೆಎಸ್ ಈಶ್ವರಪ್ಪ ಅವರ ಬಿಜೆಪಿಗೆ ವಾಪಸ್ಸು ಕುರಿತಾಗಿ ಪ್ರತಿಕ್ರಿಯಿಸಿದ ವಿಜೇಂದ್ರ, ಇದು ಅತ್ಯಂತ ಗೌಪ್ಯ ವಿಚಾರವಾಗಿದ್ದು 4 ಗೋಡೆಗಳ ನಡುವೆ ಚರ್ಚೆಯಾಗುತ್ತದೆ ಎಂದು ತಿಳಿಸಿದ್ದಾರೆ. ಚಿತ್ತಾಪುರ ತಾಲೂಕಿನ ಮಾಲ್ಗತ್ತೆ ಗ್ರಾಮದಲ್ಲಿ ಹಾಗೂ ಬೀದರ್ನ ಚಾಂಗ್ಲೇರದಲ್ಲಿ ಬಿಜೆಪಿಯ ಪ್ರಶಿಕ್ಷಣ ವರ್ಗ, ಇಡೀ ರಾಜ್ಯದಲ್ಲೂ ಕೂಡ ಈ ಪ್ರಶಿಕ್ಷಣ ವರ್ಗ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ದೇಶಾದ್ಯಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಜಿಯವರ ಅಪೇಕ್ಷೆಯಂತೆ ದೇಶದ ವಿವಿಧ ರಾಜ್ಯಗಳಲ್ಲೂ ಸಹ ಒಂದು ಪ್ರಶಿಕ್ಷಣ ವರ್ಗ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ನಡೆಯುವಂತಹ ಈ ಪ್ರಶಿಕ್ಷಣ ವರ್ಗಕ್ಕೆ ನಾನು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಪ್ರಶಿಕ್ಷಣ ವರ್ಗದಲ್ಲಿ ನಾನು ಕೂಡ ಇವತ್ತು ಭಾಗವಹಿಸ್ತಾ ಇದ್ದೇನೆ. ಮಾನ್ಯ ಸಿದ್ದರಾಮಯ್ಯನವರು, ಹಣಕಾಸಿನ ಸಚಿವರು, ಮುಖ್ಯಮಂತ್ರಿಗಳು ಅವರು ಮಂಡಿಸಿದಂಥ ಬಜೆಟ್ ಬಗ್ಗೆ ಆಡಳಿತ ಪಕ್ಷದಲ್ಲೇ ಇವತ್ತು ವಿರೋಧಾಭಾಸವನ್ನು ನಾವು ಗಮನಿಸ್ತಾ ಇದ್ದೇವೆ. ಆಡಳಿತ ಪಕ್ಷದಲ್ಲೇ ಇವತ್ತು ನಿರುತ್ಸಾಹ ಇವತ್ತು ಕಾಣ್ತಾ ಇದೆ. ಇನ್ನೊಬ್ಬ ಅನುಭವಿ ಮುಖ್ಯಮಂತ್ರಿಗಳು ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾ ಇರಬೇಕಾದ್ರೆ ಅವರು ಮಂಡನೆ ಮಾಡಿದಂಥ 17ನೇ ಬಜೆಟಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ರು ಸಹ ಸಿದ್ದರಾಮಯ್ಯನವರ ಬಜೆಟು ರಾಜ್ಯದ ಜನರ ಒಂದು ಭರವಸೆಯನ್ನು ನುಚ್ಚೂರು ಮಾಡಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಕಳೆದ 2.5 ವರ್ಷದಿಂದ ಏನು ಅಭಿವೃದ್ಧಿ ಇಲ್ಲದೇ ರಾಜ್ಯ ಇವತ್ತು
ತೊಂದರೆನ ಅನುಭವಿಸ್ತಾ ಇದೆ, ಇದು ಮುಂದುವರಿಯುತ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ರಾಜ್ಯದ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ, ರಾಜ್ಯದಲ್ಲಿರುವಂಥ ಯುವಜನತೆಗೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ವಿಫಲ ಆಗಿದೆ. ಒಂದು ದೂರದೃಷ್ಟಿತ್ವ ಇಲ್ಲದೆ ಇರತಕ್ಕಂಥ ಬಜೆಟ್ ಅನ್ನೋದನ್ನು ಇವತ್ತು ಸಾರ್ವಜನಿಕರು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಇನ್ನು ಗುಲ್ಬರ್ಗ ಬಗ್ಗೆ ಮಾತನಾಡೋದಾದರೆ, ಪ್ರೊಫೆಸರ್ ಗೋವಿಂದರಾವ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಇನ್ನೂ ಕೂಡ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. 65% ಇದ್ದಂಥ ಏನು ಪ್ರಾದೇಶಿಕ ಅಸಮತೋಲನ 65% ಇದ್ದದ್ದು ಈಗ 72.5% ಏರಿಕೆ ಆಗಿರುವಂಥದ್ದು. ಪಾಪ ಪ್ರಿಯಾಂಕಾ ಖರ್ಗೆ ಅವರು ನರೇಂದ್ರ ಮೋದಿಜಿಯವರನ್ನು ಟೀಕೆ ಮಾಡ್ತಾರೆ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಅದರ ನಡುವೆ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಅವರ ಹಿಡಿತದಲ್ಲೇ ಇದೆ. ಇವತ್ತಿಗೂ ಕೂಡ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದರೂ ಸಹ ಅದರ ಲಾಭ ಈ ಭಾಗದ ಜನರಿಗೆ, ಬಡವರಿಗೆ, ಯುವ ಜನತೆಗೆ, ಮಹಿಳೆಯರಿಗೆ ಆಗದೇ ಇರುವಂಥದ್ದು ದುರ್ದೈವ. ಹಾಗಾಗಿ ತಮ್ಮ ಮುಖೇನ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆನಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ಮಾತನಾಡೋದನ್ನು ಬದಿಗಿಟ್ಟು, ದೇಶದ ಸಮಸ್ಯೆ ಬಗ್ಗೆ ಚಿಂತನೆ ಮಾಡೋದನ್ನು ಬದಿಗಿಟ್ಟು, ಗುಲ್ಬರ್ಗ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ, ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಹಿಂದುಳಿದಿದೆ, ಈ ಕ್ಷೇತ್ರಗಳನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ, ಈ ಭಾಗದ ಜನರಿಗೂ ಕೂಡ ಒಳ್ಳೆಯದಾಗ್ತದೆ. ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟ ಬೇಗುದಿಯನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲೊಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮೊನ್ನೆನೂ ಕೂಡ ವಿಧಾನಸೌಧದಲ್ಲಿ ಕೇಳೋ ಆಡಳಿತ ಪಕ್ಷ ಶಾಸಕರ ಹತ್ರ ಮಾತನಾಡಬೇಕಾದ್ರೆ ನಿಶ್ಚಿತವಾಗಿ ಒಂದು ರಿಸಲ್ಟ್ ಬರ್ತದೆ, ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅನ್ನುವ ವಿಶ್ವಾಸದ ಮಾತನ್ನು ಕೂಡ ಅವ್ರು ಆಡಿದ್ದಾರೆ. ಆದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಕ್ಷ ಪ್ರಶ್ನೆ, ಅದಕ್ಕೆ ಅವ್ರದ್ದು ಉತ್ತರ ಕೊಡ್ಕೋಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಕೊಡ್ಲಿ ಪೆಟ್ಟನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ದೇ ಕೇಂದ್ರದಿಂದ ಬರ್ತಕ್ಕಂಥ ಕನಿಷ್ಠ 14-15 ಸಾವಿರ ಕೋಟಿ ಇವತ್ತು ಬರದೇ ಇರುವಂಥದ್ದು. ಅಂದರೆ ರಾಜ್ಯ ಸರ್ಕಾರದ ಧೋರಣೆ ಇವತ್ತು ನಮ್ಮ ರಾಜ್ಯದ ಹಿನ್ನಡೆಗೆ ಇವತ್ತು ಕಾರಣ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ದೇ 14-15 ಸಾವಿರ ಕೋಟಿ ಪ್ರತಿ ವರ್ಷವೂ ಕೂಡ ನುಕ್ಸಾನ ಆಗ್ತಾ ಇರ್ತಕ್ಕಂಥದ್ದು ಮೊನ್ನೆ ಸದನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದೆ. ಈಗಲಾದರೂ ಕೂಡ ದೇವ್ರ ಬುದ್ಧಿ ಕೊಟ್ಟು ಚುನಾವಣೆಗೆ ಮುಂದಾಗಬೇಕು ರಾಜ್ಯ ಸರ್ಕಾರ. ನಾನು ಕಳೆದ ತಿಂಗಳು ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆಂಗಳೂರಲ್ಲಿ ಸವಾಲನ್ನು ಕೂಡ ನಾನು ಹಾಕಿದ್ದೇನೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಎಷ್ಟು ಕೋಟಿ ಅನುದಾನ ನೀಡಿದ್ದಾರೆ, ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆನೂ ಕೂಡ ಎಷ್ಟು ಅಭಿವೃದ್ಧಿ ಆಗಿದೆ, ಗುಲ್ಬರ್ಗ ಜಿಲ್ಲೆಗೆ ಎಷ್ಟು ಅಭಿವೃದ್ಧಿ ಆಗಿದೆ, ನಿಮ್ಮ ಆಡಳಿತ ಅವಧಿಯಲ್ಲಿ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ರಿ, ಎಷ್ಟು ಅಭಿವೃದ್ಧಿ ಆಗಿದೆ, ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತೇಳಿ ನಾನು ಸವಾಲನ್ನು ಕೂಡ ಹಾಕಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ತಾವು ಓಡಾಡ್ತಾರೆ, ಖರ್ಗೆ ಅವರು ಓಡಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಏರ್ಪೋರ್ಟ್ ಬಿಜೆಪಿ ಅವರು ಬಂದ್ ಮಾಡ್ತಿದ್ದಾರೆ, ಕಲಬುರಗಿ ಏರ್ಪೋರ್ಟ್. ನೋಡ್ರಿ, ಪ್ರಿಯಾಂಕಾ ಖರ್ಗೆ ಬೀದರ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಬೀದರ್ನಲ್ಲಿ ಇವತ್ತು ಅಲ್ಲಿ ಉಸ್ತುವಾರಿ ಸಚಿವರು ಮುತುವರ್ಜಿ ವಹಿಸಿ ಅಲ್ಲಿ 13 ಕೋಟಿ 15 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿ ಅಲ್ಲಿ ವಿಮಾನಗಳು ಬರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗಾಗಲಿ ಅದ್ರ ಬಗ್ಗೆ ಆಸಕ್ತಿ ಇದ್ದರೆ 5 ನಿಮಿಷದ ಕೆಲಸ ಅವ್ರು ಮನಸ್ಸು ಮಾಡಿದ್ರೆ ಮಾಡ್ಬೋದು. ಆದರೆ ಯಾಕೋ ಪಾಪ ಮನಸ್ಸು ಮಾಡ್ತಾ ಇಲ್ಲ ಅವರು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು ಈಗಾಗಲೇ
ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರ ಹೆಸರು ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ. ನಮಗೆ ವಿಶ್ವಾಸ ಇದೆ, ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ದೊಡ್ಡ ಅಂತರದಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೂ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಭಾಳ ಉತ್ಸಾಹದಲ್ಲಿದ್ದಾರೆ ಮತ್ತು ಮತದಾರರು ಸಹ ಈ ಬಡವರ ವಿರೋಧಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕು, ಆ ನಿಟ್ಟಿನಲ್ಲಿ ನಾವು ಬಿಜೆಪಿನ ಗೆಲ್ಲಿಸಬೇಕು ಅನ್ನೋ ಉತ್ಸಾಹದಲ್ಲಿ ಕೂಡ ಮತದಾರರು ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಮಾರ್ಚ್ 22ರಂದು ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಸರ್ಕಾರಿ ಮಹಾವಿದ್ಯಾಲಯ ಸೇಡಂ ರಸ್ತೆ ಹೊಸ RTO ಕಚೇರಿ ಹತ್ತಿರದ PG ಬಿಲ್ಡಿಂಗ್ನಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಂಘದ ಸದಸ್ಯರಲ್ಲಿ ಈಗಾಗಲೇ ಚುನಾವಣೆ ಕುರಿತು ಚಟುವಟಿಕೆ ಚುರುಕುಗೊಂಡಿದೆ. ಪರಿವರ್ತನಾ ಪೆನಲ್ ಪರವಾಗಿ ಸ್ಪರ್ಧಿಸುತ್ತಿರುವ ಸಾಮಾನ್ಯ ಅಭ್ಯರ್ಥಿಗಳಾದ ಅಣ್ಣಾರಾವ್ ಹಾಬಾಳ್ಕರ್, ಆನಂದ ತೀರ್ಥ ಜೋಶಿ, ಚಂದ್ರಕಾಂತ್ ತಳವಾರ್, ಬಸವರಾಜ್ ಬಳೊಂಡ್ಗಿ, ಬಾದ್ಶಾ ಅಲ್ದಿ ಸೈಫನ್ ಸಾಬ್, ಭರತ್ರಾಜ್ ಸಾವಳ್ಗಿ, ಮಲ್ಲಿಕಾರ್ಜುನ್ ಪಾಲ್ಮೂರ್, ಮಲ್ಲಿಕಾರ್ಜುನ್ ಮಾಚನೂರ್, ವಿಲಾಸರಾವ್ ಸಿನ್ನೂರ್ಕರ್, ಸೋಮಶೇಖರ್ ಕೇಮಠ್, ಸಂತೋಷ್ ಅಮತ್ರಾವ್ ಕೊಡಳ್ಳಿ ಸೇರಿದಂತೆ ಪರಿಶಿಷ್ಟ ಜಾತಿ ಸ್ಥಾನಕ್ಕೆ ಸಂತೋಷ್ ರಾಮ್, ಪರಿಶಿಷ್ಟ ಪಂಗಡ ಸ್ಥಾನಕ್ಕೆ ವಿಜಯ್ ಕುಮಾರ್ ಸೋಮ್ನೂರ್, ಹಿಂದುಳಿದ ವರ್ಗ ಅ ಸ್ಥಾನಕ್ಕೆ ಅರ್ಜುನ್ ತುಕಾರಾಮ್ ಹತ್ತಿ, ಹಿಂದುಳಿದ ವರ್ಗ ಬ ಸ್ಥಾನಕ್ಕೆ ಲಕ್ಷ್ಮೀಕಾಂತ್ ಡಿ ಪಾಟೀಲ್ ಹಾಗೂ ಮಹಿಳಾ ಮೀಸಲು ಸ್ಥಾನಗಳಿಗೆ ಶ್ರೀಮತಿ ಶಿವಲೀಲಾ ಕುಲ್ಗುರ್ತಿ ಮತ್ತು ಶ್ರೀಮತಿ ಸುನಿತಾ ಜಮಶೆಟ್ಟಿ ಸ್ಪರ್ಧಿಸುತ್ತಿದ್ದಾರೆ. ಪ್ರಗತಿಗಾಗಿ ನಾವು ನೀವು ಹಾಗೂ ಸಂಘಟನೆಗಾಗಿ ನಾವು ನೀವು ಎಂಬ ಘೋಷಣೆಗಳೊಂದಿಗೆ ಪರಿವರ್ತನಾ ಪ್ಯಾನೆಲ್ ಅಭ್ಯರ್ಥಿಗಳು ಮತದಾರರ ಬೆಂಬಲ ಕೋರಿದ್ದಾರೆ. ಸಂಘದ ಅಭಿವೃದ್ಧಿ ಮತ್ತು ಸದಸ್ಯರ ಹಿತದೃಷ್ಟಿಯಿಂದ ಎಲ್ಲ ಅಭ್ಯರ್ಥಿಗಳಿಗೆ ಭರ್ಜರಿ ಬಹುಮತ ನೀಡಿ ಆಯ್ಕೆ ಮಾಡುವಂತೆ ಪ್ಯಾನೆಲ್ ಪರವಾಗಿ ವಿನಂತಿ ಮಾಡಲಾಗಿದೆ. ಸಂಘದ ಎಲ್ಲ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಮತವನ್ನು ಚಲಾಯಿಸುವ ಮೂಲಕ ಉತ್ತಮ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಲು ಸಹಕರಿಸಬೇಕೆಂದು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಭೋಜನ್ ಗೌಡ ಪಾಟೀಲ್, ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ರಾಜು ದೊಡ್ಮನಿ, ಶ್ರೀ ಮಹೇಶ್ ಬಸರ್ಗೌಡ, ಬಸವರಾಜ್ ಹೇರೂರ್, ಮಲ್ಲಣ್ಣ ಬಿದ್ನೂರ್, ಚನ್ನಬಸಪ್ಪ ಕೊಲ್ಲೂರ್, ಸುಪುತ್ರ ಹೂಗಾರ್, ಪ್ರಭು ಮಾಚನೂರ್, ರಘು ಅಶೋಕ್ ಹಾಗೂ ಸಂತೋಷ್ ಕುಮಾರ್, ಚಂದ್ರಶೇಖರ್ ಗೋಶಲ್, ಗುರು ಮುದ್ದಾ, ಮಲ್ಲನ್ಗೌಡ್ ಪಾಟೀಲ್ ಇವರೇ ನೇತೃತ್ವದಲ್ಲಿ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಇದರಲ್ಲಿ ಭಾಗವಹಿಸಿದರು. ನನ್ನ ಹೆಸರು ಭೋಜನಗೌಡ ಪಾಟೀಲ್,
ಕರ್ನಾಟಕ ರಾಜ್ಯ ಗ್ರೇಡ್ 1 ದೈಹಿಕ ಶಿಕ್ಷಕರ ಶಿಕ್ಷಣ ಸಂಘ ಕಲಬುರಗಿ ಜಿಲ್ಲೆ ಹಾಗೂ ನಾವೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕಲಬುರಗಿ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಣ ಗ್ರೇಡ್ 1 ಆಗಿರ್ಬೋದು, ಗ್ರೇಡ್ 2 ಆಗಿರ್ಬೋದು, ಅನುದಾನಿತ ಅನುದಾನರಹಿತ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಚುನಾವಣೆಯನ್ನು 2026ರಿಂದ 2031ರವರೆಗೆ ನಡೆಯುವ ಈ ಒಂದು ನಮ್ಮ ನಿರ್ದೇಶಕರ ಚುನಾವಣೆ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿ ಈ ಚುನಾವಣೆಯಲ್ಲಿ ಪರಿವರ್ತನಾ ಪ್ಯಾನಲ್ ಜೊತೆಗೆ ನಾವೆಲ್ಲರೂ ಸಂಪೂರ್ಣ ಬೆಂಬಲದಿಂದ ಈಗಾಗಲೇ ನಾವು ನಮ್ಮ ಎಲ್ಲ ಹಿರಿಯರು ಮಾರ್ಗದರ್ಶನ ಪ್ರಕಾರ ನಾವು ಅವರಿಗೆ ಒಂದು ಸಂಪೂರ್ಣ ಬೆಂಬಲವನ್ನು ನೀಡಿದ್ದೇವೆ. ಹಲವಾರು ಕಡೆ ನಾವು ಈ ಒಂದು ಎಲ್ಲರನ್ನು ಸೇರಿಸಿ ನಾವು ಒಂದು ಮತ ಯಾಚನೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ದೈಹಿಕ ಶಿಕ್ಷಕ ಮಿತ್ರರು ಇಲ್ಲಿ ಹಾಜರಿದ್ದಾರೆ. ಇಲ್ಲಿ ಈಗಾಗಲೇ ಒಂದು 50 ಜನ ನಾವು ಶಿಕ್ಷಕರು ಇಲ್ಲಿ ಸೇರಿದ್ದೀವಿ ಮತ್ತು ಶಾಲೆಗೂ ಭೇಟಿ ಕೊಟ್ಟಿದ್ದೀವಿ. ಎಲ್ಲ ಮತದಾರರಿಂದ ನಮಗೆ ಒಂದು ಸಂಪೂರ್ಣವಾದ ಬೆಂಬಲವನ್ನು ಸಿಕ್ಕಿದೆ. ಈ ಪರಿವರ್ತನಾ ಪ್ಯಾನಲ್ಗೆ ಸಂಪೂರ್ಣವಾದ ಒಂದು ನಾವು ಪ್ರಚಂಡ ಬಹುಮತದಿಂದ ಆರಿಸ್ಕೊಂಡು ನಾವು 100% ನಾವು 17 ಜನರನ್ನು ಪರಿವರ್ತನಾ ಪ್ಯಾನಲಿಂದ ನಾವು ಆರಿಸ್ಕೊಂಡು ಬರ್ತಾಯಿದ್ದೀವಿ. ಇದು ಖಚಿತ ಸತ್ಯ. ಇದು ತಮ್ಮೆಲ್ಲರ ಸಹಕಾರ ಇದೇ ರೀತಿಯಾಗಿ ಇದ್ದರೆ ಇನ್ನು ಮುಂದಿನ ಚುನಾವಣೆಗಳು ಕೂಡ ಯಾವುದೇ ಇದರಲ್ಲಿ ನಾವು ದೈಹಿಕ ಶಿಕ್ಷಣ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಸರ್. ನಿರ್ದೇಶಕರ ಚುನಾವಣೆ 2026ರಿಂದ 31ರವರೆಗೆ ನಡೆಯುವ ಚುನಾವಣೆಯಲ್ಲಿ ನಾವು ಪರಿವರ್ತನಾ ಪ್ಯಾನಲ್ಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ರಾಜು ದೊಡ್ಡಬನಿಯವರು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣದ ಅಧ್ಯಕ್ಷರಾದ ಶ್ರೀ ಭೋಜನಗೌಡ ಪಾಟೀಲ್ರವರು ಹಾಗೂ ಅನುದಾನಿತ ಮತ್ತು ಅನುದಾನ ರಹಿತ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಈ ಸಂಘದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಮಹೇಶ್ ಬಸರಕೋಡವರು ಇವರೆಲ್ಲರೂ ಮತ್ತು ವಿವಿಧ ನಮ್ಮ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಹೇರೂರವರು ಹಾಗೂ ಎಲ್ಲ ಅನುದಾನಿತ ಮತ್ತು ಅನುದಾನ ರಹಿತ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ನನಗೆ ಬೆಂಬಲಿಸಿ ಮತ್ತು ಈ ಪರಿವರ್ತನಾ ಪ್ಯಾನಲ್ಗೆ ಸಂಪೂರ್ಣವಾಗಿ ಎಲ್ಲ ಈ ಸಂಘದವರು ನನಗೆ ಬೆಂಬಲವನ್ನು ನೀಡಿದ್ದಾರೆ. ಅದಕ್ಕಾಗಿ ಈ ಪರಿವರ್ತನಾ ಪ್ಯಾನಲ್ಗೆ ಗೆಲ್ಲಲಿ ಅಂಥೇಳಿ ಎಲ್ಲರೂ ಆಶಯದಿಂದ ಎಲ್ಲರ ಒಮ್ಮತದ ಮೇರೆಗೆ ಈ ಒಂದು ಪರಿವರ್ತನಾ ಪ್ಯಾನಲ್ಗೆ ಅವರೆಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸುಮಾರು 15 ವರ್ಷದಿಂದ ಒಬ್ಬರೇ ಅಧ್ಯಕ್ಷರಾಗಿದ್ದು ಇಲ್ಲಿವರೆಗೆ ಯಾವುದೇ ಬದಲಾವಣೆ ಮಾಡಿರುವುದಿಲ್ಲ. ಅನೇಕ ನೌಕರರ ಒಂದು ರೊಕ್ಕಗಳು ದುಡ್ಡನ್ನು ಕಟ್ಟಿದ್ದಾರೆ, ಎಷ್ಟೋ ಸಂಕಷ್ಟದಲ್ಲಿದ್ದಾರೆ ನೌಕರರು. ಅದಕ್ಕಾಗಿ ಅವರಿಗೆ ಈ ಸರಿ ಅವರಿಗೆ ಒಳ್ಳೆಯ ನ್ಯಾಯ ಒದಗಿಸಬೇಕು ಅವರಿಗೆ ಅನ್ನೋ ಒಂದು ಉದ್ದೇಶದಿಂದ ನಾವು ಪರಿವರ್ತನಾ ಪ್ಯಾನಲ್ ಅಂತೇಳಿ ಇಟ್ಕೊಂಡು ತಯಾರಿ ಮಾಡಿದ್ದೇವೆ. ಈ ಪ್ಯಾನಲ್ದಲ್ಲಿ ಭಾಳ ಎಲ್ಲ ನುರಿತ ಅನುಭವಿ ಕ್ಯಾಂಡಿಡೇಟ್ಗಳು ಇದ್ದಿದ್ದಾರೆ. ಅದಕ್ಕಾಗಿ ಎಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಹೆಸರು ಮಲ್ಲಿಕಾರ್ಜುನ್ ಮಾಚಿನೂರ್, ದೈಹಿಕ ಶಿಕ್ಷಕರು. ಈ ಒಂದು ಪ್ಯಾನಲ್ದಲ್ಲಿ ನಾನು ಕೂಡ ಒಬ್ಬ ಅಭ್ಯರ್ಥಿಯಾಗಿದ್ದೇನೆ. ಈ ಒಂದು ಸಭೆಯಲ್ಲಿ ನಾವೆಲ್ಲರೂ ಒಮ್ಮತ ಮೇರೆಗೆ ನಿರ್ಣಯ ತೆಗೆದುಕೊಂಡಿದ್ದೇವೆ. ನಾವೆಲ್ಲರೂ ಈ ಒಂದು ಪರಿವರ್ತನೆ ಪ್ಯಾನಲ್ಗೆ ನಾವು ನಮ್ಮ ಬಹುಮತವನ್ನು ನೀಡ್ತೇವೆ ಮತ್ತು ಪರಿವರ್ತನಾ ಪ್ಯಾನಲ್ ಇರ್ತಕ್ಕಂಥ 17 ಅಭ್ಯರ್ಥಿಗಳಿಗೆ ನಾವು ಆರಿಸ್ತಿರ್ತೇವೆ. ಈ ಹಿಂದೆ ಆಗಿರ್ತಕ್ಕಂಥ 15 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿದ್ದರೂ ಕೂಡ ಸಾಕಷ್ಟು ಅವ್ಯವಹಾರಗಳಾಗಿರ್ತಕ್ಕಂಥ ಇವತ್ತು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಈ ಒಂದು ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಾಗಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡೋ ನಿಟ್ಟಿನಲ್ಲಿ ಕ್ರಿಯಾಶೀಲ ಶಿಕ್ಷಕರು, ಎಲ್ಲ ಆತ್ಮೀಯ ವೃತ್ತಿ ಬಾಂಧವರು ಇವತ್ತು ಸರ್ಕಾರಿ ನೌಕರ ಒಂದು ಒಗ್ಗೂಡಿ ಇವತ್ತು ಈ ಒಂದು ಪರಿವರ್ತನಾ ಪ್ಯಾನಲ್ ಕಟ್ಕೊಂಡಿರ್ತಕ್ಕಂಥದ್ದು. ಈ ಪ್ಯಾನಲ್ನಿಂದ ಅದರಲ್ಲಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನ್ಯಾಯ ಒದಗಿಸಿಕೊಡೋ ನಿಟ್ಟಿನಲ್ಲಿ ಅವರಿಗೆ ಸಿಗಬೇಕಾದಂಥ ನಿವೇಶನಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಒಂದು ಬಲಿಷ್ಠವಾಗಿ ಗಟ್ಟಿಯಾಗಿ ಇವತ್ತು ಈ ಪ್ಯಾನಲ್ ಕಟ್ಟಿರ್ತಕ್ಕಂಥದ್ದು. ಹೀಗಾಗಿ ದಿನಾಂಕ 22ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಎಲ್ಲ ಪರಿವರ್ತನಾ ಪ್ಯಾನಲ್ನ ಎಲ್ಲ ಅಭ್ಯರ್ಥಿಗಳು ಗೆಲುವನ್ನು ತಂದುಕೊಡಬೇಕಾಗಿ ನಾನು ಮತ್ತೊಮ್ಮೆ ಎಲ್ಲ ಕಲಬುರಗಿ ಜಿಲ್ಲೆ ಸರ್ಕಾರಿ ನೌಕರ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಪ್ರತಿಯೊಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಪರಿವರ್ತನಾ ಪ್ಯಾನಲ್ ಇವತ್ತು ಗಟ್ಟಿಯಾಗಿ ನಿಂತಿದೆ. ಇದು ಹೊಸತನವನ್ನು ತರಬೇಕು, ಬದಲಾವಣೆಯನ್ನು ತರಬೇಕು ಮತ್ತು ಆಗಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳುತ್ತಾ ದಿನಾಂಕ 22/3/2026ರಂದು ನಡೆಯಲಿರುವ ಚುನಾವಣೆಗೆ ಎಲ್ಲ ನಮ್ಮ ಆತ್ಮೀಯ ವೃತ್ತಿ ಬಾಂಧವರು ಪರಿವರ್ತನಾ ಪ್ಯಾನಲ್ಗೆ
17 ಅಭ್ಯರ್ಥಿಗಳಿಗೆ ಮತವನ್ನು ನೀಡುವುದರ ಮುಖಾಂತರ ಅಭೂತಪೂರ್ವ ಪ್ರಚಂಡ ಜಯಶಾಲಿಗಳಾಗಲಿಕ್ಕೆ ತಾವೆಲ್ಲರೂ ಕಾರಣೀಕರ್ತರಾಗ್ತಿರಂತ ಈ ಸಮಯದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಮತಯಾಚನೆ ಮಾಡುತ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾನು ರಾಜು ಎಂ ದೊಡ್ಡಮನಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೌಲ್ಗಬ್ಬಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.